ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ನಂದವರ ಮುಂದೆ ಅಂಗಡಿಯಲ್ಲಿ ದೊಡ್ಡ ಗಲಾಟೆ ಮಾಡಿದ್ದಾರೆ ಕೇಶವ. ಇಲ್ಲಿ ಮೀನಾ ಜೊತೆ ಮನೆ ಬಿಟ್ಟು ಹೋಗೋ ತೀರ್ಮಾನಕ್ಕೆ ಬಂದೇ ಬಿಟ್ರ. ಏನಾಯ್ತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಂದ ಅವರು ಪ್ರಿಯಾ ಮಾತನ್ನ ಕೇಳದೆ ಸಿಡಿದೆಳ್ತಿದ್ದಾರೆ. ಬಿಕಾಸ್ ಇಲ್ಲಿ ಪ್ರಿಯಾ ಅಮ್ಮ ಟ್ಯೂಷನ್ ಮನೆಗೆ ಹೋಗಿ ಟ್ಯೂಷನ್ ಮಾಡ್ತಿದ್ದಾಳೆ, ಮನೆ ಟ್ಯೂಷನ್ ತಗೋತಿದ್ದಾಳೆ ಅನ್ನೋ ವಿಷಯವನ್ನ ಮಾವನ ಹತ್ರ ಹೇಳ್ತಾಳೆ. ಈ ಒಂದು ವಿಷಯ ಕೇಳಿದಂತ ನಂದವರು ಮನೆಗೆ ಬರ್ತಿದ್ದಾಗೆ ಎಲ್ಲರನ್ನ ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಇಲ್ಲಿ ಗಿರಿಜಾ, ಅಮ್ಮು ಹಾಗೆ ಮೀನಾ ಎಲ್ಲರನ್ನ ಕೂಡ ತರಾಟೆಗೆ ತಗೋತಾರೆ. ಇಡೀ ಮನೆ ಮಂದೆನೆ ಅಲ್ಲಿರ್ತಾರೆ. ಏನ್ ಗಿರಿಜಾ, ಇದು ಮೊದ್ಲೆಲ್ಲ ತಪ್ಪು ಮಾಡಿದ್ರೆ ಆ ತಪ್ಪು ಆಗ್ಬಾರ್ದು ಮತ್ತೆ ಅಂತ ಹೇಳಿದ್ರೆ ಅದೇ ರೀತಿ ನಡೀತಾ ಇತ್ತು. ಈಗ ತಪ್ಪು ಮಾಡಿದ್ರೆ ಆ ತಪ್ಪನ್ನ ತಿದ್ಕೊಂಡು ನಡೀರಿ ಅಂತ ಹೇಳಿದ್ರು, ಮತ್ತೆ ಅದೇ ತಪ್ಪನ್ನ ಮಾಡುದು ಅಂದ್ರೆ ಹೇಗೆ? ಮೊದ್ಲೆಲ್ಲ ನಾನು ತಪ್ಪು ಅಂತ ಹೇಳಿದ್ರೆ ನೀನು ಕೂಡ ಅದನ್ನ ಮಾಡಬಾರ್ದು, ಅದು ತಪ್ಪು ಅಂತ ಹೇಳ್ತಿದ್ದ. ಆದ್ರೆ ಇವ್ರಗಳ ಜೊತೆ ಸೇರ್ಕೊಂಡು ನೀನು ಅದಕ್ಕೆ ಸಾಥ್ ಕೊಡ್ತಾ ಇದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ಅಮ್ಮು ಟ್ಯೂಷನ್ ಮಾಡುದು ಬೇಡ ಅಂತ ಹೇಳಿದ್ರು ಕೂಡ ಅಮ್ಮು ಬೇರೆಯವರ ಮನೆಗೆ ಹೋಗಿ ಟ್ಯೂಷನ್ ಮಾಡ್ತಿದ್ದಾಳಂತಲ್ಲ, ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಾರೆ. ಈ ಮಾತನ್ನ ಕೇಳಿದೆ ಮೀನಾ, ಅಮ್ಮು, ಗಿರಿಜಾ ಮೂವರು ಶಾಕ್ ಆಗ್ತಾರೆ. ವಿಷಯ ಹೀಗೆ ಗೊತ್ತಾಯ್ತು ಆಲ್ರೆಡಿ ಅಂತ. ಬಿಕಾಸ್ ಅವ್ರು 3 ಜನ ಅನ್ಕೊಂಡೇ ಬಂದ್ರು ಮಾವನ ಹತ್ರ ಈ ವಿಷಯ ಪ್ರಸ್ತಾಪ ಮಾಡಬೇಕು, ಪರ್ಮಿಷನ್ ತಗೋಬೇಕು ಅಂತ. ಅದ್ರ ಒಳಗಡೆ ಆಲ್ರೆಡಿ ಪ್ರಿಯಾ ಈ ವಿಷಯವನ್ನ ಮಾವನ ಹತ್ರ ತಿಳಿಸಿ ಮನೆ ರಣರಂಗ ಆಗುವುದಕ್ಕೆ ಕಾರಣವಾಗಿದ್ದಾರೆ. ಇತ್ತ ಕಡೆ ಗಿರಿಜ್ ಅವರು ಅದು ವಲ್ಲಭಂಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಅಮ್ಮು ಕೂಡ ಟ್ಯೂಷನ್ ಮಾಡಬೇಕು ಅಂತ ಅನ್ಕೊಂಡ್ಲು ಅಷ್ಟೇ ಅಂತ ಈ ಹೇಳಿಕೆ ಮುಂದಾದಾಗ ಕಾರಣ ಏನು ಎಂತೂ ಬೇಡ, ಆದ್ರೆ ನಾನು ಬೇಡ ಅಂತ ಹೇಳಿದೆ. ಆದ ಮೇಲೂ ಕೂಡ ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಾರೆ. ಇತ್ತ ಕಡೆ ಅತ್ತೆ, ನೀನು ಬೈಬೇಡಿ ಮಾವ, ನಾನೇ ಟ್ಯೂಷನ್ ಮಾಡಬೇಕು ಅನ್ಕೊಂಡಿದ್ದು, ಇದರಲ್ಲಿ ಅತ್ತೆ ತಪ್ಪು ಏನೂ ಇಲ್ಲ, ನಿಮ್ಮ ಹತ್ರ ಹೇಳಬೇಕು ಅಂತಾನೆ ಅನ್ಕೊಂಡ್ವಿ, ಆದ್ರೆ ಅಷ್ಟರಲ್ಲಿ ನಿಮ್ಗೆ ಗೊತ್ತಾಗಿ ಹೋಗಿದೆ ಅಂತ ಅಮ್ಮು ತಿಳಿಸ್ತಾರೆ. ಇತ್ತ ಕಡೆ ಮೀನಾ ಕೂಡ, ಹೌದು ಮಾವ, ನಾವು ಅಮ್ಮು ಟ್ಯೂಷನ್ ಮಾಡೋ ವಿಷಯವನ್ನ ನಿಮ್ಮ ಹತ್ರ ಹೇಳಬೇಕು ಅಂತಾನೆ ಅನ್ಕೊಂಡ್ವಿ, ಆದ್ರೆ ಅಷ್ಟರಲ್ಲಿ ನಿಮಗೆ ಗೊತ್ತಾಗಿದೆ. ನಿಜ ಹೇಳಬೇಕು ಅಂದ್ರೆ ಪಾಪ ಅವಳಿಗೆ ಬೇಗ ಕಾಲೇಜ್ ಮುಗಿಯತ್ತೆ, ವಲ್ಲಭಂಗೆ ಹೆಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ಆಕೆ ಟ್ಯೂಷನ್ ಮಾಡಬೇಕು ಅಂತ ಅನ್ಕೊಂಡ್ಲು. ಅದಕ್ಕೋಸ್ಕರ ಟ್ಯೂಷನ್ ಮನೆಯನ್ನ ತೋರಿಸ್ದೆ ಅಷ್ಟೇ. ನನಗೆ ಗೊತ್ತಿರೋರೇ ಅವರು, ತುಂಬಾನೇ ಒಳ್ಳೆ ಜನ, ಅವ್ರ ಮನೇಲಿ ಟ್ಯೂಷನ್ ಮಾಡೋದು, ಈ ಮನೇಲಿ ಏನು ಟ್ಯೂಷನ್ ಮಾಡ್ತಾ ಇಲ್ವಲ್ಲ, ಅವ್ರ ಮನೆಗೆ ಹೋಗಿ ಟ್ಯೂಷನ್ ಮಾಡೋದಲ್ವ, ಏನೂ ಪ್ರಾಬ್ಲಮ್ ಆಗೋದಿಲ್ಲ ಮಾವ ಅಂತ ಹೇಳಿ ಮೀನಾ ಹೇಳಿದಾಗ, ನೋಡಮ್ಮ ಮೀನಾ, ಈ ಮನೆಯಲ್ಲಿ ನಿನಗೆ ಮೊದಲನೇ ಸುಸ್ಥಾನ ಯಾಕೆ ಕೊಟ್ಟಿದ್ದೀನಿ ಅಂತ ಗೊತ್ತಿದ್ಯಾ? ನೀನು ತುಂಬ ಬುದ್ಧಿವಂತೆ, ಈ ಮನೆಯನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು ಅಂತ ಅನ್ನೋದು ನಿನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ. ಆದರೆ ನೀನೇನು ಮಾಡ್ತಿದ್ಯಾ? ನೀನು ಬರೋಕ್ಕೂ ಮುನ್ನ ಈ ಮನೆಯಲ್ಲಿ ಎಲ್ಲ ನೆಟ್ಟಿಗೆ ನಡೀತಾ ಇತ್ತು, ಆದರೆ ನೀನು ಈ ಮನೆ ಕಾಲಿಟ್ಟ ಮೇಲೇ ಇಷ್ಟೆಲ್ಲ ಆಗ್ತಿರೋದು, ನನಗೆ ನೆಮ್ಮದಿನೇ ಇಲ್ದಾಗ ಆಗ್ಬಿಟ್ಟಿದೆ ನಿನ್ನಿಂದಾಗಿ ಅಂತ ನಂದವರು ಬೈದು ಬಿಡ್ತಾರೆ. ಇದರಿಂದಾಗಿ ಮೀನಾ ಕುಸಿದು ಹೋಗ್ತಾಳೆ. ಎಲ್ರಿಗೂ ತುಂಬ ಬೇಜಾರಾಗತ್ತೆ. ನಂತರ ಇಲ್ಲಿ ಕೇಶವ, ಮಾವ ಹೇಗೆ ಹೇಳ್ಬಿಟ್ರು ನೋಡು ಅಂತ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ ಮೀನಾ. ತದನಂತರ ಇಲ್ಲಿ ಕೇಶವ ಮತ್ತು ಮೀನಾ ರೂಮಲ್ಲಿ ಇರಬೇಕಿದ್ರೆ ಮೀನಾ, ಏನು ಮಾಡಿಬಿಟ್ಟೆ ನಾನು, ತಪ್ಪು ಮಾಡಿಬಿಟ್ನಾ ಕೇಶವ, ಮಾವ ಅಷ್ಟು ಬೇಜಾರು ಮಾಡ್ಕೊಂಡ್ಬಿಟ್ರಲ್ಲ ಅಂಥದ್ದು ನಾನು ಏನು ಮಾಡ್ದೆ, ಅಮ್ಮ ಟ್ಯೂಷನ್ ಮಾಡ್ತಿದ್ದಾಳೆ, ಆ ವಿಷಯನ ಹೇಳಬೇಕು ಅಂತಾನೆ ಅಂದ್ಕೊಂಡ್ವಿ, ಆದರೆ ಅದಕ್ಕೂ ಮುನ್ನ ವಿಷಯ ಗೊತ್ತಾಗೋಗ್ಬಿಟ್ಟಿದೆ, ವಿಷಯ ಮುಚ್ಚಿಟ್ಟು ಮಾಡಬೇಕು ಅನ್ನೋ ಉದ್ದೇಶ ನಮಗಿರಲಿಲ್ಲ, ಆದರೆ ವಲ್ಲಭಂಗೆ ಹೆಲ್ಪ್ ಆಗಬೇಕು ಅನ್ನೋ ಕಾರಣಕ್ಕಲ್ವಾ ಅಮ್ಮ ಟ್ಯೂಷನ್ ಮಾಡಬೇಕು ಅಂದ್ಕೊಂಡಿದ್ದು, ಅದರಲ್ಲಿ ಏನು ತಪ್ಪಿದೆ? ಆದರೆ ಮಾವ ನನ್ನಿಂದಾಗಿ ಇಷ್ಟೆಲ್ಲ ಆಗ್ತಿದೆ, ನಾನು ಬಂದಮೇಲೆ ಮನೆ ನೆಮ್ಮದಿ ಹಾಳಾಗ್ತಿದೆ, ತನ್ನ ನೆಮ್ಮದಿ ಹಾಳಾಗ್ತಿದೆ ಅಂತ ಹೇಳಿಬಿಟ್ರಲ್ಲ, ನನಗೆ ತುಂಬ ವಿಚಾರ ಆಗ್ತದೆ. ಅವತ್ತು ನನ್ನನ್ನು ಮನೆ ತುಂಬಿಸ್ಕೋಬೇಕಾದ್ರೆ ಮಾವ ಎಷ್ಟು ಖುಷಿಯಿಂದ ಪ್ರೀತಿಯಿಂದ ನಾನೇ ಹುಡುಕಿದ್ರು ಇಂಥ ಸೊಸೆ ಸಿಗ್ತಿರ್ಲಿಲ್ಲ ಅಂತ ಹೇಳಿ ಮನೆ ತುಂಬಿಸ್ಕೊಂಡ್ರು, ಆದರೆ ಇವತ್ತು ಈ ರೀತಿಯಾಗೆಲ್ಲ ಮಾತಾಡ್ಬಿಟ್ರಲ್ಲ, ಅವ್ರ ನೆಮ್ಮದಿನೇ ನನ್ನಿಂದಾಗಿ ಹಾಳಾಗ್ತಿದೆ ಅಂತ ಹೇಳಿಬಿಟ್ರಲ್ಲ, ತುಂಬ ಬೇಜಾರ ಆಗ್ತಿದೆ ಕೇಶವ ಅಂತ ಹೇಳಿದಾಗ, ಬೇಜಾರು ಮಾಡ್ಕೋಬೇಡ ಮೀನಾ, ಅಪ್ಪ ಹೀಗೆ ಮಾತಾಡೋದು ಅಂತ ಗೊತ್ತಲ್ವಾ, ಈ ಕ್ಷಣಕ್ಕೆ ಕೋಪದಲ್ಲಿ ಆ ರೀತಿ ಮಾತಾಡಿರ್ತಾರೆ, ನಂತರ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಮಾಡಿದ್ದು ತಪ್ಪು ಅಂತ, ಬೇಜಾರು ಮಾಡ್ಕೋಬೇಡ ಮೀನಾ ಅಂತ ಕೇಶವ ಹೇಳ್ತಾರೆ. ಆದರೆ ಮನಸ್ಸಲ್ಲಿ ಕೇಶವಂಗೂ ಕೂಡ ಅನ್ಸಿರುತ್ತೆ, ಅಪ್ಪ ಮೀನಾಗೆ ಈ ರೀತಿ ಮಾತಾಡಬಾರ್ದಿತ್ತು ಅಂತ. ತದನಂತರ ಇಲ್ಲಿ ಮೀನಾಗೆ ಸಮಾಧಾನ ಮಾಡ್ತಾರೆ. ಆತ ಕಡೆ ನಂದವರ ಬಳಿಗೆ ಗಿರೀಶ್ ಅವ್ರು ಕೂಡ ಹೋಗ್ತಾರೆ. ಏನ್ರಿ ಇದು, ಯಾಕ್ರಿ ಈ ರೀತಿ ಎಲ್ಲ ಮಾತಾಡಿದ್ರಿ, ನೀವು ಮಾತಾಡಿದ್ದು ಸರಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಈ ರೀತಿ ಸುಸೇಂದ್ರಗೆ ಮಾತಾಡೋದು ತಪ್ಪಲ್ವಾ? ಅವ್ರು ಏನಾದರೂ ತಪ್ಪು ಮಾಡಿದ್ರ? ಅಮ್ಮ ಮತ್ತೆ ಮೀನಾ ಅವ್ರು ಯಾವುದೇ ರೀತಿ ತಪ್ಪು ಮಾಡಿರಲಿಲ್ಲ. ತನ್ನ ಗಂಡ ಕಷ್ಟದಲ್ಲಿದ್ದಾನೆ, ಅವನು ಲೇಟಾಗಿ ಬರ್ತಾನೆ, ಊಟ ಮಾಡೋದು ಲೇಟ್ ಆಗುತ್ತೆ, ಆರೋಗ್ಯ ಹಾಳಾಗ್ತದೆ ಅನ್ನೋ ಕಾರಣಕ್ಕೆ ಇಲ್ಲಿ ಅಮ್ಮ ಟ್ಯೂಷನ್ ಮನೆಗೆ ಹೋಗಿ ಟ್ಯೂಷನ್ ಮಾಡ್ಕೊಡ್ತಿದ್ಲು. ಅದಕ್ಕೆ ಇಲ್ಲಿ ಮೀನಾ ದಾರಿಯನ್ನ ತೋರಿಸ್ಕೊಟ್ಲು. ಅದ್ರಲ್ಲಿ ಅವಳು ಏನು ತಪ್ಪು ಮಾಡಿದ್ಲು? ನಿಜಕ್ಕೂ ಅವಳು ಮಾಡಿದ್ದು ಒಳ್ಳೆ ಕೆಲಸ ತಾನೆ. ನೀವೇ ಹೇಳಿದ್ರಲ್ವಾ ಅವತ್ತು ಆರತಿ ತೆಗೆದು ಅವಳನ್ನ ಮನೆ ತುಂಬಿಸ್ಕೋಬೇಕಾದ್ರೆ ಇಡೀ ಪ್ರಪಂಚನೇ ಹುಡುಕಿದ್ರು ಇಂಥ ಸೊಸೆ ನನಗೆ ಸಿಗ್ತಿರ್ಲಿಲ್ಲ ಅಂತ. ಆದರೆ ಇವಾಗ ಹೇಗೆ ಈ ರೀತಿ ಎಲ್ಲ ಮಾತಾಡಿದ್ರೆ, ಅವಳಿಂದ ನನ್ನ ನೆಮ್ಮದಿನೇ ಹಾಳಾಗೋಯ್ತು, ಮನೆ ಹಾಳಾಗೋಯ್ತು ಅಂತ ಹೇಳಿದ್ರಲ್ವಾ. ಅವಳು ಈ ಮನೆ ದೀಪ ಬೆಳಗೋಕೆ ಅಂತ ಬಂದಿರೋದು, ಎಂದೂ ಕೂಡ ಈ ಮನೆನ ಹಾಳು ಮಾಡಬೇಕು ಅನ್ನೋ ಉದ್ದೇಶನೇ ಅವಳಲ್ಲಿಲ್ಲ. ಅವಳು ಈ ಮನೆಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು
ಒಳ್ಳೆತನ ಮನೆಗೆ ಮಾಡೋಕೆ ಟ್ರೈ ಮಾಡ್ತಾಳೆ. ಅಂಥದ್ರಲ್ಲಿ ಆ ಮಗು ಬಗ್ಗೆ ಈ ರೀತಿ ಮಾತಾಡಿದ್ದು ಎಷ್ಟು ಸರಿ? ಖಂಡಿತ ನೀವು ನಡ್ಕೊಂಡಿದ್ದ ರೀತಿ ನಮಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ. ಹೌದು, ನಾವು ನಿಮ್ಮ ಹತ್ರ ಸತ್ಯನ ಮುಚ್ಚಿಡಬೇಕು ಅಂದ್ಕೊಳ್ಳಿಲ್ಲ. ಈಗ ದೇವಸ್ಥಾನದಿಂದ ಬಂದು ಸತ್ಯ ಹೇಳಬೇಕು, ಟ್ಯೂಷನ್ ವಿಷಯನ ನಿಮ್ಮ ಹತ್ರ ಹೇಳಿ ನಿಮ್ಮ ಒಪ್ಪಿಗೆ ತಗೋಬೇಕು ಅಂತಾನೆ ಬಂದಿದ್ದು. ಬಟ್ ಅಷ್ಟರಲ್ಲಿ ನಿಮಗೆ ವಿಷಯ ಗೊತ್ತಾಗಿತ್ತು ಅಷ್ಟೇ ಅಂತ ಹೇಳ್ತಾರೆ. ನೀವು ಮಾತಾಡಿದ ರೀತಿ ಮಾತ್ರ ಸ್ವಲ್ಪ ಕೂಡ ಸರಿ ಇರಲಿಲ್ಲ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಫಸ್ಟ್ ಟೈಮ್ ಗಂಡನ ಮುಂದೆ ಅಷ್ಟು ಧೈರ್ಯವಾಗಿ ಮಾತಾಡಿ ಗಿರೀಶ್ ಅವರು ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಇತ್ತ ಕಡೆ ಅಮ್ಮು ಕೂಡ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ವಲ್ಲಭ ರೂಮಿಗೆ ಬರ್ತಿದ್ದಾಗೆ ನನಗೆ ಗೊತ್ತಿದೆ ವಲ್ಲಭ, ನೀನೀಗ ನನ್ನನ್ನು ಬೈಬೇಕು ಅನ್ಕೋತದೆ ಅಲ್ವಾ? ಬೈಯಿ, ನಾನು ಏನೂ ಕೂಡ ಮಾತಾಡೋದಿಲ್ಲ. ನಿನಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಬೈಯಿ, ಸಮಾಧಾನ ಆಗುವಷ್ಟು ಬೈಯಿ ಅಂದಾಗ ನಾನು ಯಾಕಮ್ಮ ನಿನ್ನನ್ನು ಬೈಲಿ? ನೀನು ಒಳ್ಳೆ ಉದ್ದೇಶದಿಂದ ಇದನ್ನು ಮಾಡಬೇಕು ಅಂದ್ಕೊಂಡಿದ್ಯಾ, ನನಗೆ ಹೆಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ನೀನು ಟ್ಯೂಷನ್ ಮನೆಗೆ ಹೋಗಿ ಟ್ಯೂಷನ್ ಮಾಡೋಕ್ಕೆ ಮುಂದಾಗಿದೆಯಾ, ಇದರಿಂದಾಗಿ ಅಪ್ಪನ ಹತ್ರ ಬಯಸ್ಕೊಂಡಿದ್ಯಾ ಅಂದಮೇಲೆ ನಾನು ಯಾಕೆ ಬೈಲಿ? ನಿಜಕ್ಕೂ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ಆದರೆ ಅಪ್ಪ ಬೇಡ ಅಂದಮೇಲೆ ನೀನು ಮಾಡಬಾರ್ದು ಮಾಡಬಾರ್ದು ಅಮ್ಮು, ಬೇಜಾರು ಮಾಡ್ಕೋಬೇಡ. ನೀನು ಈ ರೀತಿ ಬೇಜಾರು ಮಾಡಿಕೊಂಡ್ರೆ ಹೇಗೆ ನಾನು ನಿನ್ನನ್ನು ನೋಡಲಿ ಹೇಳು? ನಿನ್ನನ್ನು ಈ ರೀತಿ ನನ್ನಿಂದ ನೋಡೋಕ್ಕಾಗೋದಿಲ್ಲ. ನೀನು ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯ? ನನ್ನ ಬಗ್ಗೆ ನಾನು ಹೇಗೋ ದುಡಿತೀನಿ, ನೋಡ್ಕೋತೀನಿ, ನನಗೆ ಆ ರೀತಿ ಏನೂ ಸ್ಟ್ರೆಸ್ ಆಗೋದಿಲ್ಲ. ನೀನು ಆರಾಮಾಗಿ ಓದು, ಕಾಲೇಜ್ಗೆ ಹೋಗು ಬಾ, ಆರಾಮಾಗಿರು ಅಷ್ಟೆ ಅಂತ ವಲ್ಲಭ ಹೇಳ್ತಾರೆ. ತದನಂತರ ಇಲ್ಲಿ ಅಮ್ಮು ಆದರೂ ಕೂಡ ಮೀನಕ್ಕಂಗೆ ಆ ರೀತಿ ಬೈದಿದ್ದು ಮಾವ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ. ಅವ್ರದ್ದೇನೂ ತಪ್ಪೇ ಇಲ್ಲ, ಅವ್ರು ನನಗೆ ಹೆಲ್ಪ್ ಮಾಡಿದ್ದು ಅಂದಾಗ ಹೌದು ನನಗೂ ಕೂಡ ತುಂಬ ವಿಚಾರ ಆಯಿತು ಅದಕ್ಕೆ ಆ ರೀತಿ ಬೈದದ್ದು. ಆದರೆ ಒಂದಿನ ಅಪ್ಪಂಗೆ ಅರ್ಥ ಆಗುತ್ತೆ, ಖಂಡಿತ ಅದಕ್ಕೆ ಮಾಡಿದ್ದು ತಪ್ಪಲ್ಲ ಅನ್ನೋದು ಅರ್ಥ ಆಗಿ ಅವರೇ ಒಂದಾಗ್ತಾರೆ. ಈಗ ಸೂರ್ಯವಂಶ ಫಿಲಿಮಲ್ಲಿ ಇದೆ ಅಲ್ವಾ ಕನಕ ಅವರ ಪಾತ್ರ, ಆ ರೀತಿ ನನ್ನ ಪಾತ್ರ. ಯಾಕೆ ಹೇಳು, ಅಪ್ಪನ ಮಾತನ್ನ ಯಾವತ್ತೂ ಯಾರು ಮೀರ್ತವ್ರಲ್ಲ, ಬಟ್ ನಾನು ಮೀರ್ತಾ ಇದ್ದೆ. ಈಗ ನಿನ್ನ ನೋಡಿದ್ರೆ ಅದೇ ರೀತಿ ಅನ್ನಿಸ್ತದೆ, ಬಿಕಾಸ್ ನೀನು ಮಾಡಿದ್ದೆಲ್ಲ ಒಳ್ಳೆ ಉದ್ದೇಶದಿಂದ. ಆದರೆ ಅಪ್ಪನ ಕಣ್ಣಿಗೆ ನೀನು ಕೆಟ್ಟವಳಾಗೆ ಕಾಣಿಸ್ತಿದ್ಯಾ, ನಿಜಕ್ಕೂ ಬೇಜಾರು ಮಾಡ್ಕೋಬೇಡ, ನೀನು ಖುಷಿಯಾಗಿರು, ನಗ್ನಗ್ತಾ ಇರು ಅಂತ ಹೇಳಿ ಅಮ್ಮನ ವಲ್ಲಭ ಸಮಾಧಾನವನ್ನು ಮಾಡ್ತಾರೆ. ತದನಂತರ ಇಲ್ಲಿ ಅತ್ತೆ ಗಿರೀಶ್ ಅವ್ರ ಹತ್ರಕ್ಕೆ ಅಮ್ಮು ಮತ್ತು ಮೀನಾ ಇಬ್ಬರು ಕೂಡ ಹೋಗ್ತಾರೆ. ಮೀನಾ ಬೇಜಾರು ಮಾಡ್ಕೋಬೇಡ್ವೆ, ದಯವಿಟ್ಟು ಮಾವ ಆ ರೀತಿ ಮಾತಾಡಿದ್ರು ಅಂತ, ನಿಮ್ಮ ಮಾವ ಹೇಗೆ ಅಂತ ನಿನಗೆ ಕೂಡ ಗೊತ್ತದ ಅಲ್ವಾ? ಅವ್ರ ಕೋಪದಲ್ಲಿ ಏನೇನೋ ಮಾತಾಡ್ಬಿಡ್ತಾರೆ, ಆಮೇಲೆ ನಾನು ಆ ರೀತಿ ಮಾತಾಡಬಾರ್ದಿತ್ತು ಅಂತ ಅನ್ಕೋತಾರೆ. ಅವರನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಂತರ ಹೌದು ಅತ್ತೆ, ನೀವು ನಮಗೋಸ್ಕರ ಮಾವಿನ ಜೊತೆ ಜಗಳ ಮಾಡ್ಕೋಬೇಡಿ, ಆದರೂ ಈ ವಿಷಯ ಹೇಗೆ ಗೊತ್ತಾಯಿತು ನಾವು ಹೇಳಿದೆ ಈ ಬಾರಿ ಕೂಡ ಅಂತ ಮೀನಾ ಅಮ್ಮು ಹೇಳಿದಾಗ ಇನ್ಯಾರು ಹೇಳಿರ್ತಾರೆ? ಆ ಪ್ರಿಯಾನೇ ಹೇಳಿರ್ತಾಳೆ, ಹಾಕ್ಕೊಟ್ಟಿರ್ತಾಳೆ. ಅವಳು ಮನೆಗೆ ಬಂದಾಗಿಂದಾನೆ ಒಂದಲ್ಲ ಒಂದು ರಾಮಾಯಣ ನಡೀತಾನೆ ಇರೋದು. ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗೋದಿಲ್ಲ ಅಂದಾಗ ಇಲ್ಲಿ ಅಮ್ಮು ಮತ್ತು ಮೀನಾ ಇಬ್ಬರು ಕೂಡ ರೊಚ್ಚಿಗೆದ್ದದ. ಈ ಬಾರಿ ಅಂತೂ ಅವರನ್ನು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಪ್ರಿಯಾ ಹತ್ರ ಹೋಗಿದ್ದೆ, ಏನು ಅಂದ್ಕೊಂಡಿದ್ರ ನೀವು ನಾವು ಅಷ್ಟೆಲ್ಲ ಹೇಳಬೇಡಿ ಅಂತ ಹೇಳಿದ್ರು ಕೂಡ ನೀವೇ ಅಲ್ವಾ ಹೇಳಿರೋದು ಮಾವನ್ಗೆ ಟ್ಯೂಷನ್ ವಿಷಯನ ಅಂತ ಅಮ್ಮು ಮೀನಾ ಕೇಳಿದಾಗ ಹೌದು ನಾನೇ ಹೇಳಿದ್ದು ಅಂತ ಪ್ರಿಯಾ ಹೇಳ್ತಾರ. ಆಗ ಇಲ್ಲಿ ಅಮ್ಮು ಮತ್ತು ಮೀನಾ ಇಬ್ಬರು ಕೂಡ ನೀವು ಏನು ಮಾಡ್ತಿದ್ರ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತದ. ನೀವು ಮೇಲೆ ಹೋಗಬೇಕು ಅನ್ನೋ ಕಾರಣಕ್ಕೆ ನಮ್ಮನ್ನು ಮೆಟ್ಲಾಗಿ ಏಣಿಯಾಗಿ ಮಾಡಿಕೊಂಡು ನಮ್ಮನ್ನು ತುಳಿಯೋ ಕೆಲಸಕ್ಕೆ ಮುಂದಾಗ್ತಿದ್ರ. ಇನ್ನು ಮುಂದೆ ಈ ರೀತಿ ಮಾಡಿದ್ರೆ ಪರಿಣಾಮ ಸರಿ ಬರುವುದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ. ಅತ್ತ ಕಡೆ ಅಂಗಡಿಲಿಗೆ ಹೋಗಿದಂಥ ಕೇಶವ ಅಪ್ಪನ ಹತ್ರ ಬಯಸ್ಕೋಬೇಕಾಗಿದೆ. ಇಲ್ಲಿ ಅಪ್ಪನ ಹತ್ರ ಬಯಸ್ಕೊಂಡು ಸಾಕಾಗಿರೋ ಕೇಶವ ಅಪ್ಪನ ವಿರುದ್ಧ ಸಿಡಿದು ಇಳ್ತಿದ್ದಾರೆ. ಸಿಡಿದು ಇದ್ದದ್ದಷ್ಟೇ ಅಲ್ಲದೆ ಇನ್ನು ಮುಂದೆ ಇಲ್ಲಿ ಇರೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಮೀನಾ ಹತ್ರ ಬಂದು ನಾನು ನೀನು ಮನೆ ಬಿಟ್ಟು ಹೊರಟು ಬಿಡೋಣ, ಅಲ್ಲಿರೋದು ಸರಿ ಬರುವುದಿಲ್ಲ ಅಂತ ಕೇಶವ ಹೇಳ್ತಿದಾರ. ಹಾಗಿದ್ರೆ ಕೊನೆಗೂ ಇಲ್ಲಿ ಮೀನಾ ಕೇಶವ ಮನೆ ಬಿಟ್ಟು ಹೊರಟೇ ಬಿಡ್ತಾರ. ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ